ಕಲಘಟಗಿ ತಾಲೂಕಿನ ತಂಬೂರು ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ಬಳಿ ನಿನ್ನೆ ಸಾಯಂಕಾಲ 7 ಗಂಟೆಗೆ ಖಾಸಗಿ ಗ್ಯಾಸ್ ಟ್ಯಾಂಕರ್ ಒಂದು ಸೋರಿಕೆಯಾಗಿರುವ ಹಿನ್ನೆಲೆಯಲ್ಲಿ ವಾಹನ ಚಾಲಕ ವಾಹನವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದಾನೆ. ವಾಹನ ಚಾಲಕ ಕೂಡಲೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ತಿಳಿಸಿದ್ದು, ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ನಿನ್ನೆ ಸಂಜೆಯಿಂದ ಇಂದು ಮಧ್ಯಾಹ್ನದವರೆಗೆ ಅಗ್ನಿಶಾಮಕ ದಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿದ್ದೆ ಸಹ ಮಾಡದೆ ಗ್ಯಾಸ್ ಸೋರಿಕೆಯನ್ನು ತಡೆಯಲು ಹರಸಾಹಸ ಪಟ್ಟಿದ್ದಾರೆ. ಸೋರಿಕೆಯಾದ ಟ್ಯಾಂಕರ್ನಲ್ಲಿರುವ ಗ್ಯಾಸ್ ಬೇರೆ 2 ವಾಹನಗಳಿಗೆ ತುಂಬಿಸಿ ಉಳಿದ ಗ್ಯಾಸ್ ಅನ್ನು ನೀರಿನ ಮೂಲಕ ಹೊರಗಡೆ ತೆಗೆಯುವಂತಹ ಕಾರ್ಯ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಘಟನಾ ಸ್ಥಳದಿಂದ ಸುಮಾರು 10 ಕಿಲೋಮೀಟರ್ನಷ್ಟು ಯಾವುದೇ ವಾಹನ ಓಡಾಡದಂತೆ ಕಲಘಟಗಿಯಿಂದ ಯಲ್ಲಾಪುರವರೆಗೂ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಸ್ಥಳದಲ್ಲಿ ಕಲಘಟಗಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಾಹನ ತಡೆಯುವಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು. ಘಟನಾ ಸ್ಥಳಕ್ಕೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಆಗಮಿಸಿ ಪರಿಶೀಲಿಸಿದ್ದಾರೆ. ಲೀಕೇಜ್ ಆದ ತಕ್ಷಣ ನಮ್ಮ ಪೊಲೀಸ್ ಮತ್ತು ನಮ್ಮ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಮಾಹಿತಿ ಬಂತು. ಅವರು ಸ್ಥಳಕ್ಕೆ ಭೇಟಿ ನೀಡಾದ್ಮೇಲೆ ಅವರಿಗೆ ರಿಪೇರ್ ಮಾಡೋಕ್ಕೆ ಆಗಿಲ್ಲ. ಅಂದರೆ ಇಲ್ಲಿ ಲೀಕೇಜ್ ಇದೆ, ಅದು ಪರಿಸ್ಥಿತಿ ನಾನ್ ರಿಪೇರೇಬಲ್ ಕಂಡೀಷನ್ ಥರ ಇದೆ. ಅದಾದಮೇಲೆ ನಾವೇ ಬೇಲೂರು ಇಂಡಸ್ಟ್ರಿಯಲ್ಲಿ ಇರುವ ನಮ್ಮ ಭಾರತ್ ಪೆಟ್ರೋಲಿಯಮಲ್ಲಿ ಒಂದು ಬಾಟ್ಲಿಂಗ್ ಪ್ಲಾಂಟ್ ಇದೆ LPG, ಅವರಿಗೆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವರು ಸರ್ ನಮ್ಮ ಹತ್ರ ಆ ಥರ ಯಾವುದು ಇಕ್ವಿಪ್ಮೆಂಟ್ ಇಲ್ಲ, ಇದು ಮಂಗಳೂರಿನ ತರಿಸಾದ್ಮೇಲೆ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇನ್ಫಾರ್ಮ್ ಮಾಡ್ತೀವಿ. ಯಾಕಂದರೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಪಾತ್ರೆಯಲ್ಲಿ ಬರುತ್ತೆ. ಸೊ ಆವಾಗ DC ಮೇಡಮ್ ಮತ್ತು EC ಶಾಲೆ ಭಾಳ ಹೆಲ್ಪ್ ಮಾಡಿ ನೈಟೇ ಮಂಗಳೂರಿಂದ ಇಕ್ವಿಪ್ಮೆಂಟ್ ತರಿಸಿ ಈಗ ಆಲ್ಮೋಸ್ಟ್ ಪ್ರೋಸೆಸ್ ಮುಗಿದಿದೆ. ಮೋಸ್ಟ್ಲಿ 1 ಅವರ್ ಒಳಗಡೆ ನಾವು ಹೈವೇ ಓಪನ್ ಮಾಡ್ತೀವಿ. ನಿನ್ನೆ ರಾತ್ರಿ ಸುಮಾರು 7:20ಕ್ಕೆ ನಮ್ಮ ಕಲಘಟಗಿ ಅಗ್ನಿಶಾಮಕ ಠಾಣೆಗೆ ಒಂದು ಟ್ಯಾಂಕರ್ LPG ಟ್ಯಾಂಕರ್ ಲೀಕೇಜ್ ಆಗಿದೆ ಅಂತ ಒಂದು ಅಗ್ನಿ ಕರೆ ಬರ್ತದೆ. ತಕ್ಷಣ ನಮ್ಮ ಅಗ್ನಿಶಾಮಕ ಠಾಣೆಕರು ಮತ್ತು ಸಿಬ್ಬಂದಿಯವರು ಧಾವಿಸಿ ನೋಡಿದಾಗ ತೆಂಬೂರು ಗ್ರಾಮದಲ್ಲಿ ಒಂದು LPG ಟ್ಯಾಂಕರ್ ಲೀಕೇಜ್ ಆಗಿ ರೋಡಿನ ಸೈಡಿನ ನಿಲ್ಲಿಸಿರ್ತಾರೆ. ತಕ್ಷಣ ಅದನ್ನು ಕೂಲಿಂಗ್ ಮಾಡ್ತಾ ಮತ್ತು ಅಮರಗೋಳದ ಒಂದು ಅಗ್ನಿಶಾಮಕ ವಾಹನ ಬಂದು ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಸತತ ಒಂದು ದಿನನ ಪ್ರಯತ್ನದ ಫಲವಾಗಿ ಲೀಕೇಜನ್ನು ಇವತ್ತು ಸ್ಟಾಪ್ ಮಾಡಿರ್ತಾರೆ. ನಮ್ಮ ಒಂದು ರಕ್ಷಣಾ ಕಾರ್ಯ ಕಂಪ್ಲೀಟ್ ಆಗಿ ಮುಗಿದಿರ್ತದೆ. ಅಲ್ಲದೆ ಧಾರವಾಡ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಒಟ್ಟಾರೆ ಗ್ಯಾಸ್ ಟ್ಯಾಂಕರ್ ಸೋರಿಕೆಯಿಂದ ಆಗಲಿದ್ದಂಥ ಭಾರೀ ಅನಾಹುತವನ್ನು ಅಗ್ನಿಶಾಮಕ ಹಾಗೂ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆಯಿಂದ ತಪ್ಪಿದಂತಾಗಿದ್ದು, ಈ ಸಾಹಸ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಉದಯ್ ಗೌಡರ್, ಪಬ್ಲಿಕ್ ನೆಕ್ಸ್ಟ್, ಕಲಘಟಗಿ.